ಎಲ್ಲರೂ ನಿಮ್ಮ ಮಕ್ಕಳಿಂದ ಅವ್ರಿಗೇನು ಅನಿಸುತ್ತೋ, ಅವ್ರಿಗೇನು ಕಲ್ಪನೆ ಇದೆಯೋ, ಅವ್ರಿಗೇನು ಭಾವನೆ ಇದೆಯೋ, ಅವರಿಗೆ ಅನಿಸಿದ್ದೆಲ್ಲ ಅವ್ರ ಭಾವನೆ ಎಲ್ಲ ಚಿತ್ರಗಳ ಮುಖಾಂತರ ಬಯಲು ಮಾಡಿರುವಂಥ ಒಂದು ಸಣ್ಣ ಪ್ರಯೋಗ ಈ ಹಾಲಲ್ಲಿ ನಡೆದಿದೆ. ನಿಜಕ್ಕೂ ಇದು ಭಾಳ ಸೃಜನಶೀಲ ಚಟುವಟಿಕೆ, ಒಂದು ಪ್ರತೀಕ ಅಂತ ನಾನು ಭಾವಿಸ್ತೀನಿ. ಮಕ್ಕಳನ್ನ ಈ ರೀತಿ ಚಟುವಟಿಕೆಗಳಲ್ಲಿ ನಾವು ಎಂಗೇಜ್ ಮಾಡೋದು ಭಾಳ ಅನಿವಾರ್ಯ ಆಗಿದೆ. ಯಾಕೆಂತಂದರೆ ಇವತ್ತು ಮೊಬೈಲ್ ಬಂದಿದೆ, ಟಿ ವಿ ಬಂದಿದೆ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದಿರೋದ್ರಿಂದ ಮಕ್ಕಳು ಅದಕ್ಕೆ ಜಾಸ್ತಿ ಮಾರುಹೋಗಿದ್ದಾರೆ, ಆಕರ್ಷಿತರಾಗಿದ್ದಾರೆ. ಜಗತ್ತಿನ ಮೂಲೆಗಳಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ಅವರು ಎಕ್ಕಿ ನೋಡುವಂತಹ ಒಂದು ಸಾಮರ್ಥ್ಯವನ್ನು ಅವರು ಗಳಿಸಿರೋದ್ರಿಂದ ಇವತ್ತು ನಮ್ಮ ದೇಶೀಯ ಪರಂಪರೆಯ ಆಟಗಳು, ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಿಸಬೇಕಾಗಿರೋದು ಅತ್ಯಂತ ಅನಿವಾರ್ಯ ಆಗಿದೆ. ಅವರ ಚಾರಿತ್ರ್ಯ ನಿರ್ಮಾಣ ಮತ್ತು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಅಂತ ನಾವೇನು ಕರಿತೀವಿ, ಆ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕಾದ್ರೆ ಮಕ್ಕಳನ್ನ ಈ ರೀತಿಯ ಗ್ರೌಂಡ್ ರಿಯಾಲಿಟಿ ವಿಚಾರಗಳಲ್ಲಿ ಅವ್ರನ್ನ ಹೆಚ್ಚು ತೊಡಗಿಸೋದನ್ನು ನಾವು ಇವತ್ತು ಭಾಗಿಯಾಗುವಂತೆ ಮಾಡಬೇಕಾಗಿದೆ. ವಿಶೇಷ ಶಿಕ್ಷಣ ಏನಿದೆ, ಗಾಂಧೀಜಿಯವರು ಹೇಳೋ ಪ್ರಕಾರ ಎಜುಕೇಷನ್ ಈಸ್ ಆಲ್ರೌಂಡ್ ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಇಲ್ಲಿ ಬಾಡಿಗೆ ಸಂಬಂಧಿಸಿದಂತೆ ದೈಹಿಕ ಶಿಕ್ಷಣ ಬರುತ್ತೆ, ಮೈಂಡ್ಗೆ ಸಂಬಂಧಿಸಿ ಟೆಕ್ಸ್ಟ್ ಬುಕ್ಸ್ ಬರುತ್ತೆ. ಇನ್ನು ಉಳಿದಂತೆ ಸೋಲ್ ಅನ್ನೋದನ್ನ ಡಿಫೈನ್ ಮಾಡಲಿಕ್ಕೆ ಯಾರಿಗೂ ಆಗಿಲ್ಲ. ಸೋಲ್ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಬಟ್ ಅವರ ಡೆಫಿನೇಷನನ್ನು ನಾವು ಎ ಹೋಲಿಸ್ಟಿಕ್ ಡೆಫಿನೇಷನ್ ಫಾರ್ ಎಜುಕೇಷನ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಕೇವಲ ಟೆಕ್ಸ್ಟ್ ಬುಕ್ನಲ್ಲಿ ಓದಿರೋದನ್ನು ಮಾತ್ರ ನಮ್ಮ ಲೈಫು ಕಟ್ಕೊಡೋದು. ಹಾಗೆ ಸ್ಪೋರ್ಟ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ಕೆಲವು ಡಿವಿಯೇಷನ್ಸ್ ನಾವು ನೋಡ್ತೇವೆ. ಉದಾಹರಣೆಗೆ ಟೆಂಡೂಲ್ಕರ್ ಅವ್ರು ಸ್ಪೋರ್ಟ್ಸಲ್ಲಿ ಎಕ್ಸೆಲ್ ಆಗೋದು, ಬುಕ್ಸಲ್ಲಿ ಅಂತ ಸಕ್ಸಸ್ ಆಗಲಿಲ್ಲ. ಹಾಗೆ ಸಾಕಷ್ಟು ಉತ್ತಮವಾದಂತಹ ಕಲೆಗಳನ್ನು ಹೊಂದಿರುವಂಥ ನಾವು ನೋಡ್ತೇವೆ. ಪ್ರತಿ ವಿದ್ಯಾರ್ಥಿ ಅಥವಾ ಪ್ರತಿ ಮಗುವು ಕೂಡ ಎಂಟಿ ಮೈಂಡಲ್ಲಿ ಯಾರು ಹೋಗೋದಿಲ್ಲ. ಆ ಮೈಂಡನ್ನು ಯಾವ ರೀತಿ ಶೇಪ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವರು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾರೆ. ಸೊ ಅವರ ಮಾರ್ಗದರ್ಶನ ಮತ್ತು ಅವರ ಇನ್ಫ್ಲೂಯೆನ್ಸ್ ಹೇಗಿತ್ತು ಅಂದರೆ, ನಾನು ಈಗಲೂ ನನ್ನ ಮಕ್ಕಳಿಗೆ ಏನಾದರೂ ಬರ್ಕೊಡ್ಬೇಕಂತ ಸ್ವಲ್ಪ ಬುಕ್ಸ್ ಮೇಲೆ ಇಂಪ್ರೆಸ್ ಆಗೋ ರೀತಿಯಲ್ಲೇ ಬರೀತೀನಿ. ಸೊ ಇದು ಯಾರಿಂದ ಸಾಧ್ಯ ಅಂದರೆ ವಿಶೇಷ ಶಕ್ತಿ ಇರೋದು ವಿಶೇಷ ಶಿಕ್ಷಕರಿಂದ. ವಿದ್ಯಾರ್ಥಿಗಳ ಜೀವನ ಕಟ್ಕೊಳ್ಬೇಕಾದ್ರೆ ಟೆಕ್ಸ್ಟ್ ಬುಕ್ ಒಂದೇ ಸಾಕಾಗಲ್ಲ ಅಂತ ಆಗಲೂ ಹೇಳಿದೆ. ಟೆಕ್ಸ್ಟ್ ಬುಕ್ಕಿಂದ ಹೊರಗಡೆ ಬಂದು ಕೂಡ ಸಾಕಷ್ಟು ಸಾಧನೆಗಳನ್ನ ಮಾಡಿರೋದನ್ನ ನಾವು ನೋಡಿದ್ದೀವಿ. ಆ ಚಿತ್ರಕಲೆಯಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ರಾಜ ರವಿವರ್ಮನ ನೆನಪಿಸ್ಕೊಳ್ತೀವಿ, ಪಿಕಾಸೋ ನೆನಪಿಸ್ಕೊಳ್ತೀವಿ, ಸಾಕಷ್ಟು ಹೆಸರುಗಳನ್ನ ನೀವು ನೆನಪಿಸ್ಕೊಳ್ತೀರಿ. ಅವರ ಸಾಧನೆಗಳು ನಮಗೆ ಮಾದರಿ ಆಗಬೇಕಾಗುತ್ತೆ. ಮತ್ತು ಮಕ್ಕಳು ನಮಗೆ ಕೇವಲ ಓದೋದೊಂದೇ ಅನ್ನೋದನ್ನ ಇಟ್ಕೊಳ್ಳದೆ, ಓದಿನ ಜೊತೆಗೆ ಲೈಫನ್ನ ಸರಿಯಾಗಿ ಸಮತೋಲನದಲ್ಲಿ ಬೆಳೆಸ್ಕೊಳ್ಬೇಕಂದ್ರೆ ಈ ತರ ಹವ್ಯಾಸಗಳು, ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು. ಈಗಾಗಲೇ ಶಿಕ್ಷಣ ಅಂತಂದ್ರೆ ಕೇವಲ ಓದೋದು, ಬರೆಯೋದು, ಅಂಕ ಗಳಿಸೋದಕ್ಕೆ ಅಷ್ಟೇ ಸೀಮಿತಗೊಳಿಸದೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸುವಂಥದ್ದೇ ಶಿಕ್ಷಣ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರಕಲೆನೂ ಕೂಡ ಒಂದೊಂದು ಆಗ್ತದೆ ಅಂತ ನಾನಾದ್ರೂ ಭಾವಿಸ್ಕೊಡ್ತೇನೆ. ಚಿತ್ರಕಲೆ ಅಂತ ಹೇಳಿದ್ರೆ ಇಂಗ್ಲಿಷಲ್ಲಿ ಪೇಂಟಿಂಗ್ ಅಂತ ಕರಿತೀರಿ, ಡ್ರಾಯಿಂಗ್ ಅಂದ್ರೆ ರೇಖಾಚಿತ್ರ ರಚನೆ. ನಾವು ಚಿತ್ರಕಲಾ ಶಿಕ್ಷಕರು ಕೇವಲ ಪೇಂಟಿಂಗ್ ಅಷ್ಟೇ ಸೀಮಿತವಾ? ಇಲ್ಲ. ಚಿತ್ರ, ರೇಖಾಚಿತ್ರ ರಚಿಸೋದ್ರ ಮೂಲಕ ಅದಕ್ಕೆ ಒಂದು ಬಣ್ಣ ತುಂಬತಕ್ಕಂಥ ಕೆಲಸ ಎಲ್ಲ ಆಯಾಮಗಳಲ್ಲಿ, 2 ಡೈಮೆನ್ಷನ್ 3 ಡೈಮೆನ್ಷನ್ ಎಲ್ಲ ಆಯಾಮಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಡ್ರಾಯಿಂಗ್ ಅಂತ ಹೇಳಿದ್ರೆ ಕೇವಲ ಡಿಕ್ಷನರಿ ಮೀನಿಂಗ್ ಆದ್ರೆ ಪೇಂಟಿಂಗ್ ಅಂದ್ರೆ ಚಿತ್ರಕಲೆ, ಅದರಲ್ಲಿ ವರ್ಣಚಿತ್ರನೂ ಕೂಡ ಬರ್ತದೆ, ದೃಶ್ಯಕಲೆ ಇತ್ಯಾದಿ.
ಪೇಂಟಿಂಗ್ ಅಂತ ಹೇಳಿದ್ರೆ ಡ್ರಾಯಿಂಗ್ ಅಂದ್ರೆ ಸಿಂಪಲ್ ಡೆಫಿನೇಷನ್ ಏನು? ಒಂದು ಪೆನ್ನು ಅಥವಾ ಪೆನ್ಸಿಲ್ ಅನ್ನ ಬಳಸ್ಕೊಂಡು ಒಂದು ಯಾವುದಾದ್ರೂ ಆಕಾರವಾಗಿ ಗೆರೆ ಎಳೆತಕ್ಕಂಥದ್ದು ರೇಖಾಚಿತ್ರ. ಎಳೆತ ಸೆಳೆತ ಅಲ್ವಾ? ಹಾಗಾಗಿ ರೇಖಾಚಿತ್ರ ಅಂತಕ್ಕಂಥದ್ದು ಪೆನ್ಸಿಲು ಮತ್ತೆ ಪೆನ್ನನ್ನು ಬಳಸಿ ಯಾವುದಾದ್ರೂ ಆಕಾರದಲ್ಲಿ ಗೆರೆಯನ್ನ ಎಳಿತಕ್ಕಂಥದ್ದು, ರೇಖೆಯನ್ನ ಎಳಿತಕ್ಕಂಥದ್ದು, ಸೆಳಿತಕ್ಕಂಥದ್ದು, ಎಳೆಯತಕ್ಕಂಥದ್ದು. ಪೇಂಟಿಂಗ್ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವಂತೆ ಬಣ್ಣ ಅಥವಾ ಇತರ ಮಾಧ್ಯಮಗಳನ್ನು ಬಳಸ್ಕೊಂಡು ಘನಮೈ ಮೇಲೆ ಅನ್ವಯಿಸುವುದು ಅನ್ನುವಂಥದ್ದು ಈ ಪೇಂಟಿಂಗ್ನ ಅರ್ಥ. ಹಾಗಾಗಿ ನೀವೆಲ್ಲ ಇದರಲ್ಲೂ ಕೂಡ ಇನ್ವಾಲ್ವ್ ಆಗ್ತಕ್ಕಂಥದ್ದು. ನಾವು ಕೇವಲ ಚಿತ್ರಕಲೆಗೆ ಅಷ್ಟೇ ಸೀಮಿತ ಆಗಲ್ಲ ನಮ್ಮ ಚಿತ್ರಕಲಾ ಶಿಕ್ಷಕರು. ಅದ್ಯಾಕೋ ಏನೋ ಒಂದು ನೀವು ಇನ್ನೋವೇಷನ್ ಮಾಡಬೇಕಾಗ್ತದೆ. ಚಿತ್ರಕಲಾ ಶಿಕ್ಷಕರು ಒಂದು ಬರೀ ಚಿತ್ರಕಲೆ ಶಿಕ್ಷಕರು ಅಂತ ಇಟ್ಕೊಳ್ಳೋ ಬದಲು ಅದಕ್ಕೇನಾದ್ರೂ ಪರ್ಯಾಯ ಪದವನ್ನು ಹುಡುಕುವಂತ ಪ್ರಯತ್ನವನ್ನು ಮಾಡ್ತೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಚಿತ್ರಕಲೆ ಪೇಂಟಿಂಗ್ ಅಂತ ಅರ್ಥ ಕೊಡ್ತದೆ. ನೀವು ಪೇಂಟಿಂಗ್ ಅಷ್ಟೇ ಸೀಮಿತನಾ? ಇಲ್ಲ, ನೀವೆಲ್ಲ ಆಯಾಮಗಳಲ್ಲಿ ಚಿತ್ರಗಳನ್ನ ಕಲ್ಪನೆ ಮಾಡಿಕೊಂಡು ಅದಕ್ಕೆ ಒಂದು ವರ್ಣ ರಂಜಿತ ಆಕಾರವನ್ನು ನೀಡ್ತಕ್ಕಂಥವ್ರು ಚಿತ್ರಕಲಾ ಶಿಕ್ಷಕರು. ಸೊ ಅದಕ್ಕೆ ಒಂದು ಪರ್ಯಾಯವಾದ ಪದವನ್ನ ನೀವು ಯಾರಾದ್ರೂ ಸಂಶೋಧನೆ ಮಾಡಿ, ಸಂಶೋಧಕರು ಬಹಳಷ್ಟು ಜನ PhD ಮಾಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲೂ ಕೂಡ PhD ಮಾಡಿದ್ದಾರೆ ಅಲ್ವಾ, ಸಂಶೋಧನೆ ಮಾಡಿದ್ದಾರೆ. ಇದಕ್ಕೇನಾದ್ರೂ ಒಂದು ಪರ್ಯಾಯ ಪದ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಪದವನ್ನ ಹುಡುಕ್ತೀರಿ ಅಂತ ನಾನು ಭಾವಿಸ್ಕೊಳ್ತಾ, ಇವತ್ತು ಈ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ನೋಡಿ ಎಂತೆಂಥ ಪ್ರತಿಭೆಗಳಿರ್ತವೆ. ಮಕ್ಕಳಿಗೆ ಈ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸ ಇದು. ಚಿತ್ರಕಲೆ ಈ ಕಲೆಯನ್ನ ಪಡೆದಂಥವರು ಕೇವಲ ಸರ್ಕಾರಿ ಉದ್ಯೋಗವನ್ನಷ್ಟೇ ಅರಸದೆ ಸಾಕಷ್ಟು ಜನ ನಮ್ಮ ವೈಯಕ್ತಿಕ ಬದುಕನ್ನು ಕಟ್ಕೊಂಡು ಸಾಕಷ್ಟು ಸಾಧನೆಯನ್ನು ಮಾಡಿದ ಚಿತ್ರಕಲಾ ಶಿಕ್ಷಕರ ಒಂದು ಬಾವುಟ ಮುಗಿಲೆತ್ತರಕ್ಕೆ ನಮಸ್ಕರಿಸುತ್ತಾ ಹೇಳ್ತಾರೆ, ಕಾಡಾಗಲಿ ನಾಡಾಗಲಿ ಗೂಡಾಗಲಿ ಕಟ್ಟೋಕೆ ನಾನಾ ದಿನ, ಕೆಡೋಕೆ ಮೂರೇ ದಿನ. ಈ ಪದ ನಮ್ಮ ಸಂಘಕ್ಕೆ ಬಹಳ ಆಪ್ಟ್ ಆಗಿದೆ. ಯಾಕಂದ್ರೆ ಸುಮಾರು 18ರಿಂದ 19 ವರ್ಷಗಳ ಕಾಲ ಈ ಸಂಘ ಬಲಿಷ್ಠವಾಗಿ ಈ ಸಂಘ ನಡ್ಕೊಂಡು ಬಂದಿದೆ. ಅದರಲ್ಲಿ ಸಾಕಷ್ಟು ಜನ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಟೆ ಕುಮಾರ್ ಸರ್ ಅವರು ವಿಶೇಷ ಪ್ರತಿಭೆ. ಅವರು ಈ ಸಂಘದ ಅಧ್ಯಕ್ಷರಾಗಿದ್ದಂಥವ್ರು. ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ನಡೆದಾಡುವ ದೇವರು ಶಿವಕುಮಾರ್ ಸ್ವಾಮೀಜಿ ಅಂತ ಏನ್ ಹೇಳ್ತೀವಿ, ಅವರ ಒಂದು 109 ಪೇಂಟಿಂಗ್ ಮಾಡುವಂತ ಅವಕಾಶ ತುಮಕೂರು ಜಿಲ್ಲೆ ಚಿತ್ರಕಲಾ ಶಿಕ್ಷಕರ ಸಂಘಕ್ಕೆ ಕೊಟ್ಟಿದ್ರು. ಅವಾಗಿನ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆದ ಗಂಟಿ ಸಾಹೇಬರು, ಹಾಗೆ ರಾಜ್ಯಾಧ್ಯಕ್ಷರು ಆವಟಿ ಸರು, ಮಟ್ಟೆ ರಾಮಚಂದ್ರ ಸರ್, ಇವರೆಲ್ಲ ಹಿರಿಯರು ನಮ್ಗೆ ಮಾರ್ಗದರ್ಶನ ಕೊಟ್ಟು 109ನೇ ವರ್ಷದ 109 ಕಲಾಕೃತಿಗಳು ಈಗೂ ಸಿದ್ಧಗಂಗಾ ಮಠದ ಗ್ಯಾಲರಿಯಲ್ಲಿ ಇದಾವೆ. ಅಂತ ಕಲಾಕೃತಿಯನ್ನ ನಮ್ಮ ಸಂಘದ ವತಿಯಿಂದ ಮಾಡಿದೀವಿ. ಬಹಳ ಅಚ್ಚುಕಟ್ಟಾಗಿ ನಮ್ಮ ಕೋಟೆ ಸರ್ ಅವರು ನೆರವೇರಿಸಿಕೊಟ್ರು. ಅವರ ಅಧ್ಯಕ್ಷತೆಯಲ್ಲಿ ಬಹಳ ಉತ್ತಮ ಕಾರ್ಯ. ಅವರು ಕೂಡ ಸಾಮಾನ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಾಕೃತಿಗಳನ್ನ ಮಾಡಿ ಮೆರೆದಂತವರು. ಈಗ ಡಿಸೆಂಬರ್ ತಿಂಗಳಲ್ಲಿ ಅವರು ವಯೋಸಹಜ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವ್ರಿಗೆ ಇವತ್ತು ಅಭಿನಂದನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಂಘ ಇಷ್ಟು ಬಲಿಷ್ಠವಾಗಿ ಬೆಳೆದು ಬರ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಮತ್ತೆ ಒಳ್ಳೆ ಮನಸ್ಸುಗಳು. ನಾವು ಕಲಾವಿದರು ಜಾಗೃತ ಪ್ರಜ್ಞೆ ಮತ್ತೆ ಸೂಕ್ತ ಪ್ರಜ್ಞೆ ಅಂತ ಹೇಳ್ತೀವಿ. ನಾವೆಲ್ಲ ಜಾಗೃತ ಪ್ರಜ್ಞೆಯಲ್ಲಿ ಸೂಕ್ತ ಪ್ರಜ್ಞೆ, ನಮ್ಮದೇ ಆದಂತಹ ಒಂದು ಕನಸಿನ ಲೋಕದಲ್ಲಿ ವಿಹರಿಸ್ತಾ ಇರ್ತೀವಿ. ಹಾಗಾಗಿ ಇಲಾಖೆಯಲ್ಲಿ ಇರುವಂತಹ ನೋಡ್ರಿ, ಹಿರಿಯ ಉಪನಿರ್ದೇಶಕರು, ಸಹ ನಿರ್ದೇಶಕರು, BO ಅವರು ಹೇಳಿದ್ರು, ನಿಮ್ದು ಒಂದು ವಿಶೇಷವಾಗಿ ಬರೀ ಚಿತ್ರಕಲೆ ಶಿಕ್ಷಕರಿಂದ ಯಾಕೆ ವಿಶೇಷವಾದಂತ ಒಂದು ನಾಮಕರಣ ಆಗಬೇಕು ಅಂತ ಹೇಳಿದ್ರು. ಈ ತರ ತುಮಕೂರು ಜಿಲ್ಲೆಯಿಂದ ಮೊದಲ ಬಾರಿಗೆ ಪ್ರಾರಂಭವಾಗುವಂತಹ ಒಂದು ಧ್ವಜ ಉದ್ಘಾಟನೆ, ಅದಕ್ಕೊಂದು ವಿಶೇಷವಾದಂತಹ ಅಖಿಲ ಕರ್ನಾಟಕ ಚಿತ್ರಕಲಾ ಶಿಕ್ಷಕರ ವೇದಿಕೆ ಅಂತ ಹೇಳಿ ಒಂದು ಲೋಗೋ ಉದ್ಘಾಟನೆ JD ಸಾಹೇಬರಿಂದ ಮಾಡಿಸ್ಬೇಕು. ಅವ್ರು ಬರ್ತಾ ಇದ್ದಾರೆ, ಇನ್ನೇನು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅವ್ರ ಕಡೆಯಿಂದ ಮಾಡಕಲಾ ಶಿಕ್ಷಕರು ತನು ಮನ ಧನದಿಂದ ಸಹಕರಿಸಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ಆ ಒಂದು ಅಂತಃಕರಣ, ಆತ್ಮೀಯತೆ, ಪ್ರೀತಿ, ವಿಶ್ವಾಸದಿಂದ ನೀವು ನಮಗೆ ಕೈ ಜೋಡಿಸಿದ್ದೀರಿ, ಸಹಕರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಚಿತ್ರಕಲಾ
ಶಿಕ್ಷಕರು ಅಂತ ಬೇರೆ ಡೆಫಿನೇಷನ್ ಬೇಕು ಅಂತ ಇದೆ. ಚಿತ್ರಕಲಾ ಶಿಕ್ಷಕರಲ್ಲ, ಕಲಾ ಶಿಕ್ಷಕರು. ಕಲೆ ಅಂತ ಹೇಳಿದ್ರೆ ಕೇವಲ ಚಿತ್ರ, ಬಣ್ಣ ಅದಕ್ಕೆ ಸಂಬಂಧಪಡಲ್ಲ. ಜೀವನದ ಒಂದು ಸೌಂದರ್ಯ, ಒಂದು ಲೈಫ್ ಇಸ್ಥೆಟಿಕ್ನ ಹೇಳ್ಕೊಡುವಂಥ ಒಂದು ಮಾಧ್ಯಮ ದೃಶ್ಯಕಲೆ. ದೃಶ್ಯ ಯಾವಾಗಲೂ ಶಬ್ದ ಮಾಡಲ್ಲ. ಶಬ್ದ ಯಾವುದೇ ಥರದ ಶಬ್ದನ ದೃಶ್ಯ ಮಾಡಲ್ಲ, ಸೈಲೆಂಟ್ ಆಗಿರುತ್ತೆ. ಆದರೆ ಸೈಲೆಂಟ್ ಆಗಿ ಅದು ಸಾವಿರಾರು ಪುಟದ ಪುಸ್ತಕ ಆಗುವಂಥ ಒಂದು ವಿಷಯನ ಅದು ಹೇಳ್ತಾ ಇರುತ್ತೆ. ನಾವು ಅದನ್ನು ಸೈಲೆಂಟ್ ಆಗೇ ಕೇಳಿಸ್ಕೋಬೇಕಾಗುತ್ತೆ. ನಾವ್ಯಾರು ಸೈಲೆಂಟ್ ಆಗಿರೋದನ್ನ ಕಲಿಯಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು 10 ನಿಮಿಷ ಸೈಲೆಂಟ್ ಆದರೆ ನಮ್ಮ ಜೀವನದ ನಿಜವಾದ ಸೌಂದರ್ಯ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದು ಏನು ನಮ್ಮ ಒಂದು ಜೀವನದ ಅಂಗ ಅನ್ನತಕ್ಕಂಥ ಒಂದು ವಿಷಯ ಚಿತ್ರಕಲೆ ಅನ್ನತಕ್ಕಂಥದ್ದು. ಈ ಒಂದು ಸ್ಪೆಷಲ್ ಶಿಕ್ಷಕರ, ವಿಶೇಷ ಶಿಕ್ಷಕರ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಒಂದು ಚಿತ್ರಕಲೆ ಅನ್ನತಕ್ಕಂಥದ್ದು ನನಗೆ ಗೊತ್ತಾಗ್ತದೆ. ಏಕೆಂತಂದರೆ ಆ ಒಂದು ಪ್ರತಿಭೆ ಎಲ್ಲರಲ್ಲೂ ಇರಲ್ಲ. ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಯುತ ನಿಂಗರಾಜಪ್ಪನವರು KT ಸಹ ನಿರ್ದೇಶಕರು ಬೆಂಗಳೂರು, ಹಾಗೂ ಮಂಜುನಾಥ್ ರವರು ವಿಷಯ ಪರಿವೀಕ್ಷಕರು, ಮತ್ತು ಶ್ರೀ SH ಕುರುಗುಂದಿ ಸರ್ ಅವರು ಹಿರಿಯ ವಿಷಯ ಪರಿವೀಕ್ಷಕರು ಬೆಂಗಳೂರು ವಿಭಾಗ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಚಿತ್ರಕಲಾ ಬೋರ್ಡಿಂದ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮನ್ನು ಕಾಲ್ ಮಾಡಲಾಗಿತ್ತು. ಆ ಒಂದು ಎಕ್ಸಾಮ್ಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 2,500 ಮಕ್ಕಳನ್ನು ನೊಂದೊಂದು ಹೇಳ್ತಾ ಇದ್ದೇನೆ. ಚಿತ್ರಕಲೆ ಅಂತಕ್ಕಂಥದ್ದು ವಿಶ್ವ ಭಾಷೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಯಾವುದೇ ಭಾಷೆ ಇಲ್ಲ. ಮಗು ಅಥವಾ ವ್ಯಕ್ತಿ ತನ್ನ ಮನಸ್ಸಿನ ಕಲ್ಪನೆಗಳು, ತಮ್ಮ ಮನಸ್ಸಿನ ಭಾವನೆಗಳು, ತಮ್ಮ ಮನಸ್ಸಿನ ಸಂತೋಷ, ತಮ್ಮ ಮನಸ್ಸಿನ ನೋವುಗಳು, ಆಲೋಚನೆಗಳು, ಸೃಜನಶೀಲತೆ ಎಲ್ಲವನ್ನೂ ಕೂಡ ದೃಶ್ಯ ಮಾಧ್ಯಮದಲ್ಲಿ ರೇಖೆಗಳ ಮೂಲಕ, ಬಣ್ಣಗಳ ಮೂಲಕ ವ್ಯಕ್ತಪಡಿಸ್ತಕ್ಕಂಥ ದೈವಿ ಕಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಚಿತ್ರಕಲೆಯನ್ನು. ಏಕೆಂದರೆ ಚಿತ್ರಕಲೆ ನೇರವಾಗಿ ಮೆದುಳಿಗೆ ಸಂಬಂಧಪಟ್ಟಿದ್ದು. ನಾನು ಸೈನ್ಸ್ ಡಿಸಿಪ್ಲಿನ್ಗೆ ಬರೋದರಿಂದ ನನಗೆ ಗೊತ್ತಿದೆ. ಒತ್ತಡ ಒಂದು ಥೆರಪಿನೇ ಇದೆ ಚಿತ್ರಕಲೆ. ಮೆಡಿಸಿನ್ನಲ್ಲಿ ಒಂದು ಥೆರಪಿ ಇದೆ. ಈ ಥೆರಪಿ ಏನಪ್ಪ ಅಂದರೆ ಚಿತ್ರವನ್ನು ಬಿಡಿಸ್ತಾ ಬಿಡಿಸ್ತಾ ಮಗು ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳುತ್ತೆ. ಚಿತ್ರವನ್ನು ಬಿಡಿಸ್ತಾ ಬಿಡಿಸ್ತಾ ಒತ್ತಡ ಇರ್ತಕ್ಕಂಥ ಅಧಿಕಾರಿಗಳು, ಒತ್ತಡ ಇರ್ತಕ್ಕಂಥ ಮನೋರೋಗಿಗಳು, ಒತ್ತಡ ಇರ್ತಕ್ಕಂಥ ನಾವುಗಳು ಏನಿದ್ದೀವಿ ಅಥವಾ ನಾವುಗಳು ಕೂಡ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ಪೂರ್ತಿಯಾಗಿ ಕಾರ್ಟಿಸಾಲ್ ಅಂತ ಒಂದು ಕೆಮಿಕಲ್ ಉತ್ಪಾದನೆ ಆಗುತ್ತೆ ಒತ್ತಡ ಬಂದಾಗ. ಆ ಕಾರ್ಟಿಸಾಲ್ ನಿರ್ವಹಣೆಗೆ ಈ ಒಂದು ಚಿತ್ರಕಲೆ ಒಂದು ಥೆರಪಿಯಾಗಿ ಕೆಲಸ ಮಾಡುತ್ತೆ. ನಾವು ಚಿತ್ರ ಬಿಡಿಸ್ತಾ ಬಿಡಿಸ್ತಾ ಅದನ್ನು ಆ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥ ಅಂಶ. ಸಾವಿರಾರು ಮಕ್ಕಳನ್ನ ಒಂದು ಪರೀಕ್ಷೆಗೆ ಕೂರಿಸಿ ಸ್ಪರ್ಧೆಯನ್ನು ಏರ್ಪಡಿಸಿ 100 ಮಕ್ಕಳಿಗೆ ಪ್ರತಿಭಾ ಒಂದು ಪುರಸ್ಕಾರವನ್ನು ನೀಡ್ತಿರುವಂಥ ಈ ಒಂದು ಸಂಘಕ್ಕೆ ನಿಜವಾಗ್ಲೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹಾಗಾಗಿ ಈ ಸಂಘಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲ್ಪಡ್ತೇವೆ. ಚಿತ್ರ ಹಲವಾರು ರೀತಿಯಲ್ಲಿ ಮನುಷ್ಯನ ಮನಸ್ಸನ್ನ ಘಾಸಿಗೊಳಿಸುತ್ತೆ, ಉತ್ತೇಜನ ನೀಡುತ್ತೆ, ಪ್ರೋತ್ಸಾಹವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ, ದುಃಖವನ್ನು ಕೊಡುತ್ತೆ. ಆ ಚಿತ್ರದ ಮೂಲಕ ಏನೇನೋ ಒಂದು ಕಲ್ಪನೆಗಳನ್ನ ಜನ, ಮನ, ಧನ ಎಲ್ಲವೂ ಕೂಡ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮ ಎಲ್ಲವನ್ನೂ ಸೃಷ್ಟಿಸಿದ, ಮನುಷ್ಯರನ್ನ, ಪ್ರಾಣಿಗಳನ್ನ, ಸೌರವನ್ನ, ಸಾಗರಗಳನ್ನ, ಪ್ರಕೃತಿನ ಎಲ್ಲವನ್ನೂ ಸೃಷ್ಟಿಸಿದ. ಆದರೆ ಬ್ರಹ್ಮನಿಗಿಂತ ಹೆಚ್ಚಾಗಿ ಚಿತ್ರಕಲಾ ಶಿಕ್ಷಕರು ಬ್ರಹ್ಮನನ್ನೇ ಸೃಷ್ಟಿಸುವಂತ, ಚಿತ್ರದ ಮೂಲಕ ಸೃಷ್ಟಿಸುವಂತ ಕಲೆ ಇರೋದು ಚಿತ್ರಕಲಾ ಶಿಕ್ಷಕರು. ಶ್ರೀ ಬ್ರಹ್ಮನ ಒಂದು ಚಿತ್ರವನ್ನ ತರಿಸಿ ಬ್ರಹ್ಮಾಂಡವನ್ನ ಕಲ್ಪಿಸುವಂತ ಒಂದು ನಿಜವಾದ ಚೈತನ್ಯ ಆಗಿದೆ ಅಂದ್ರೆ ಚಿತ್ರಕಲಾ ಶಿಕ್ಷಕರು. ಆದ್ರೆ ಈಗ ಎಲ್ಲಾ ಶಾಲೆಗಳಲ್ಲೂ ಚಿತ್ರಕಲಾ ಶಿಕ್ಷಕರು ಇಲ್ಲದೆ ಇರೋದು ನಮ್ಮ ಒಂದು ದುರಾದೃಷ್ಟಕರ.
ಮಕ್ಕಳಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಚಿತ್ರದ ಮೂಲಕ ಬೇಗ ಕಲ್ಪನೆಗಳನ್ನ ಮಾಡ್ಕೊಳ್ತಾರೆ, ಬೇಗ ಅರ್ಥ ಮಾಡ್ಕೊಳ್ತಾರೆ, ಬೇಗ ಅವರಿಗೆ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅಂಥದಕ್ಕೆ ಸಂಘದವರು ಕೇವಲ ಮಧುಗಿರಿಗೆ ತುಮಕೂರಿಗೆ ಸೀಮಿತ ಆಗಬಾರ್ದು. ಇದು ಒಂದು ಎಲ್ಲ ಶಾಲೆಯ ಮಕ್ಕಳಿಗೆ ಲಭ್ಯ ಆಗಬೇಕು. CRP ಒಂದಾರು ಕೂಡ ಚಿತ್ರಕಲಾ ಶಿಕ್ಷಕರು ಬೇಕು. CRP ಕ್ಷೇತ್ರಕ್ಕೂ ಒಂದು ಇರಬೇಕು. ಸಣ್ಣ ಮಕ್ಕಳಿಗೆ ನಿಜವಾಗ್ಲೂ ಚಿತ್ರ ಬೇಕಾಗಿರೋದು. ನಮಗೆ ಮಕ್ಕಳ ಅಕ್ಷರ ಚಿತ್ರ ಬರೆಯಕ್ಕೆ ಬರ್ತಾ ಇಲ್ಲ. ಇವತ್ತು ಅಕ್ಷರಗಳ ಕಾಗುಣಿತಗಳ ಚಿತ್ರಗಳಿಲ್ಲ, ಅಂದವಾಗಿ ಬರೆಯುವಂಥದ್ದಿಲ್ಲ. ಅದು ಬರುವಂಥದ್ದು ಅವರು ಮೇಡಮ್ ಹೇಳ್ತಾ ಇದ್ರು, ಅದು ಕಾನ್ಸಂಟ್ರೇಷನ್ ಇಂದ. ಕೆಲವರು ಎರಡು ಪಾಯಿಂಟ್ ಸೇರಿ ಒಂದು ರೇಖೆ ಆದರೆ ಅದು ರೇಖೆ, ಹಲವಾರು ಪಾಯಿಂಟ್ಗಳು ಸೇರಿಸಿದ್ರೆ ಅದೊಂದು ಚಿತ್ರ, ಹಲವಾರು ರೇಖೆಗಳು ಸೇರಿಸಿದ ಚಿತ್ರ. ಸೊ ಆ ಚಿತ್ರವನ್ನೇ ನಾವು ವಿಚಿತ್ರ ಮಾಡ್ತಾ ಇದ್ದೀವಿ. ಸೊ ಅಂತ ಒಂದು ಕಲೆಯನ್ನ ಮೂಡಿಸುವಂತ ಒಂದು ಚಿತ್ರಕಲಾ ಶಿಕ್ಷಕರಿಗೆ ಶಕ್ತಿ ಇರೋದ್ರಿಂದ ಎಲ್ಲ ಶಾಲೆಗಳಲ್ಲೂ ಎಲ್ಲ ಮಕ್ಕಳಿಗೂ ಈ ಒಂದು ಸೌಲಭ್ಯ ಚಿತ್ರಕಲಾ ಒಂದು ಸ್ಪರ್ಧೆಗಳು ಏರ್ಪಡುವಂತ ಒಂದು ಆಗಬೇಕು. ಆ ಮಟ್ಟದಲ್ಲಿ ಈ ಒಂದು ಸಂಘ ಒಂದು ಹೋರಾಟ ಮಾಡಬೇಕು. ಈಗ ಎಲ್ಲವೂ ಕೂಡ ನಮ್ಮ ಪ್ರತಿಭೆಗೆ, ಪುರಸ್ಕಾರಕ್ಕೆ, ನಿವೃತ್ತರಿಗೆ, ಶಿಕ್ಷಕರಿಗೆ ನಾವು ಸನ್ಮಾನವನ್ನು ಮಾಡುವಂಥದ್ರಲ್ಲೇ ನಾವು ನಮ್ಮ ಕೆಲಸವನ್ನ ಅಂತ್ಯಗೊಳಿಸಬಾರ್ದು. ಮುಂದೆ ಈಗ ಹಂತವಾಗಿ ಶಿಕ್ಷಕರನ್ನ ಚಿತ್ರಕಲೆ ಬೇಡ, ಬರೀ ಮ್ಯಾಥಮೆಟಿಕ್ಸ್ ಸಾಕು, ಸೈನ್ಸ್ ಸಾಕು, ನಾವು ಸೈನ್ಸ್ ಮೇಡಮ್ ಒಬ್ಬರಿದ್ರೆ ಸಾಕು ಅನ್ನೋ ಒಂದು ಮಕ್ಕಳ ಪೋಷಕರಲ್ಲಿ ಭಾವನೆ ಬಂದಿದೆ. ಆಟ ಆಡೋದು ಬೇಡ, ಮೊಬೈಲ್ ಕೊಟ್ಟರು ಸಾಕು, ಆರಾಮಾಗಿರ್ಬೋದು. ಮೊಬೈಲ್ ಸ್ಕ್ರೀನ್ ನೋಡ್ಕೊಂಡು ಹೋಗೋದು, ಒಂದು ಕೈ 2 ಬೆರಳು ಸೇರಿಸುವಂತ ಒಂದು 5-10 ಬೆರಳನ್ನು ಸೇರಿಸ್ಬೇಕು. 2 ಬೆರಳು ಸೇರಿಸುವಂತ ಒಂದು ಕಲೆ ನಮ್ಮ ಪೋಷಕರಲ್ಲಿ, ಸಮಾಜದಲ್ಲಿ ಇಲ್ಲ. ಇವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಘದ ಪದಾಧಿಕಾರಿಗಳಿಗೆ, ಸಂಘದ ಸದಸ್ಯರಿಗೆ, ಪ್ರೀತಿ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಮುಂಚೆ ನನ್ನ ಮಾತನ್ನು ಮುಗಿಸ್ತೇನೆ. ವಿದ್ಯಾರ್ಥಿಗಳೇ, ಇದು ನಾವು ಚಿತ್ರಕಲಾ ಶಿಕ್ಷಣದ ಒಂದು ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹಾರಿರುವ ಒಂದು ಚಿತ್ರಕಲಾ ಶಿಕ್ಷಕರ ಬಾವುಟ ಇದು ಜಿಲ್ಲೆಯಾದ್ಯಂತ ಹಾಗೆ ಮುಂದುವರಿತಾ ಇದೆ. ನೆಕ್ಸ್ಟ್ ಮುಂದಿನ ಒಂದು ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಈ ಧ್ವಜ ಫ್ಲಾಗ್ ಹೋಗುತ್ತೆ. ಸೊ ಅಂಥದ್ರಲ್ಲಿ ಈ ಒಂದು ಮೊಟ್ಟ ಮೊದಲಿಗೆ ಚಿತ್ರಕಲೆಯ ಬಾವುಟ ಹಾರಿದ ಐತಿಹಾಸಿಕ ತುಮಕೂರು ಮತ್ತು ಮಧುಗಿರಿ ಜಿಲ್ಲೆಗೆ ಸಲ್ಲುತ್ತೆ. ಅದನ್ನ ಆ ಧ್ವಜವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ದಕ್ಷ ಆಡಳಿತಗಾರರು ಆಗಿರ್ತಕ್ಕಂತಹ ಲಿಂಗರಾಜಪ್ಪ ಸರ್ ಅವ್ರದ್ದು ಒಂದು ತುಂಬ ಹೃದಯದಿಂದ ನಮ್ಮ ಚಿತ್ರಕಲಾ ಬಳಗದಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್.
ಆಗ್ತಾ ಇದೆ ಅಂದ್ರೆ ನಮಗೂ ಒಂದ್ ಸ್ವಲ್ಪ ಹೆಮ್ಮೆ ಆಗುತ್ತೆ, ಮಕ್ಳಿಗೆ ಹೇಳೋಕೆ ಖುಷಿ ಬರುತ್ತೆ. ಇಲಾಖೆಯಲ್ಲಿ ಈಗ ಕುಂದಿನ ಸರ್ ಇದ್ದಾರೆ, ಈಗ ತುಮಕೂರು ನಮ್ಮ ಡಿವಿಷನ್ ಅಲ್ಲಿ ಕುಂದಿಯವರು ಸರ್ ಇದ್ದಾರೆ. ಇದು ಗ್ರೇಡ್ ಎಕ್ಸಾಮ್ಗೆ ಏನಾರ ಮಾಡಿ ನಾನು ಕಲ್ತಿದ್ದೀನಿ, ನಾನು 11 ಟೀಚರ್ ಆಗಿದ್ದೀನಿ, ಗ್ರೇಡ್ ಎಕ್ಸಾಮ್ ನಾನು ಬರ್ತೀನಿ. ಅದೊಂದು ಉಪಯೋಗ ಆಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲಾಖೆ ಅಧಿಕಾರಿಗಳು ಒಳಗಲ್ಲ ಇದು ನಾವು ಗ್ರೇಡ್ ಎಕ್ಸಾಮ್ ಮಾಡ್ತಾ ಇರೋದು, ಅದು ಆಗೋದು ಮ್ಯಾಥ್ಸ್. ಆ ಸಬ್ಜೆಕ್ಟಿಗೆ ಆಜಾದ್ ಟೀಚರ್ SLC ನಾವು ಗ್ರೇಡ್ ಎಕ್ಸಾಮ್ ಹೈಯರ್ ಮತ್ತು ಲೋಯರ್ ಕಟ್ತೀವಿ. 12 ಸಬ್ಜೆಕ್ಟ್ ಆಯ್ತು. ನಾವು ಒಬ್ಬರೇ ಶಿಕ್ಷಕರು, ಎಲ್ಲ ವಿಷಯಗಳನ್ನ ನಾವು ಕಷ್ಟಪಟ್ಟು ವೈಯಕ್ತಿಕವಾಗಿ ಕಲಿತು ಮಕ್ಕಳಿಗೆ ಮಾಡಿದ್ದೀವಿ. ಉತ್ತಮವಾದ ರಿಸಲ್ಟ್ ಬಂದಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಡಿಸ್ಟಿಂಕ್ಷನ್ ಆಲ್ಮೋಸ್ಟ್ ಸ್ಕೂಲ್ಗಳು ಇದ್ದಾವೆ. ನಮ್ಮ ಶ್ರಮ ಏನು ಅಂತೇಳಿ ಇಲಾಖೆ ಗೊತ್ತಾಗಬೇಕಾಗಿತ್ತು. ಸುಮ್ಮನೆ ನಮ್ಮ ಟೆಕ್ಸ್ಟ್ ಬುಕ್ ಸೈನ್ಸ್ ಗೆರೆ ಯಾವನಿಗೆ ಬರುತ್ತೋ ಬರೆಯಕ್ಕೆ, ಯಾವ ಚಿತ್ರ ಕೊಟ್ಟರು ಬರೀತಾರೆ. ಗೆರೆನೇ ಬರಲ್ಲ ಅಂದ್ರೆ ನಾವು ಸೈನ್ಸ್ ಎರಡೂ ಅಷ್ಟೇ, ಸೋಷಿಯಲ್ ಎರಡೂ ಅಷ್ಟೇ. ಗೆರೆ ಇಂಪಾರ್ಟೆಂಟ್. ಕಡಲಿಗೆ ಹಂಬಲಿಸಿದೆ ಮನ, ವಿಶೇಷಾಂತಲೇ ಸರ್ಕಾರ ನಮ್ಮನ್ನ ಪರಿಗಣಿಸಿದೆ. ನಾವಲ್ಲ, ಇಡೀ ಸರ್ಕಾರನೇ ಪರಿಗಣಿಸಿ, ನಮ್ಮ ಇಲಾಖೆಯೂ ಸಹ ಪರಿಗಣಿಸಿ ವಿಶೇಷ ಶಿಕ್ಷಕರು ಅಂತ ನಮ್ಮನ್ನ ಕರೀತಾ ಇದ್ದಾರೆ. ಹಾಗಾಗಿ ನಾವು ವಿಶೇಷವಾಗಿಯೇ ನೆಟ್ಮಂಗಲದಲ್ಲಿ, ಗುಲ್ಬರ್ಗದಲ್ಲಿ ಎಲ್ಲ ಕಡೆ ಚಿತ್ರಕಲಾ ಶಿಕ್ಷಕರ ಸಮ್ಮೇಳನ ಭಾಳ 3 ದಿನ ಅದ್ಭುತವಾಗಿ ನಡೀತಾ ಇತ್ತು. ಇತ್ತೀಚೆಗೆ ಅದು ನಿಂತೋಗಿದೆ. ಅದನ್ನು ಸಹ ನಡೆಸಿದ್ರೆ ಎಲ್ಲ ಒಂದು ಕಡೆ ಸೇರ್ಕೊಂಡು ಒಂದು ನೆನಪಿನ ಗುತ್ತಿಗೆ ನಾವು ಅದನ್ನು ಹಾಕೋಬೋದು. ಎಲ್ಲರೂ ಎಂತೆಂಥ ತೋಟಗಳ ಆಕಾಶ ಓಡಾಡ್ತಾರೆ. ನಾವು ಇಷ್ಟೊಂದು ಜನ ಇದ್ದೀವಿ. ನಿಜ ನನಗೆ ಖುಷಿ ಬಂದರೆ ಯಾರೇ ಮನುಷ್ಯ ಹೀಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ನನಗೆ. ನನ್ನ ತುಮಕೂರನ್ನ ಹೊರಟಂತಿದ್ದಲ್ಲ ಸರ್, ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಟೀಚರ್ಸು, ನಮ್ಮ ತುಮಕೂರಿನ ಸಂಘಟನೆ ರಾಜ್ಯದಲ್ಲೇ ಮೊದಲು ಸೇರ್ಕೊತಿದ್ದಾರೆ. ಏನೇ ಕೆಲಸ ಹೇಳಿದ್ರು ಮಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂಥ ಶಿಕ್ಷಕರು ನಾವು.
ನಿನ್ನ ಕ್ಷೇತ್ರಕ್ಕೆ ಏನು ಮಾಡಿದ್ವಿ, ನನ್ನ ಕ್ಷೇತ್ರಕ್ಕೆ ನಾ ಏನು ಮಾಡಿದೆ ಅಂತ ಹೇಳ್ತೀನಿ. ಕೇವಲ ಸ್ವಾರ್ಥಿಯಾಗಿ ನಾನು ಜೀವನ ಮಾಡ್ತಾ ಇಲ್ಲ, ನನ್ನ ಕ್ಷೇತ್ರದಕ್ಕೆ ನಾನು ಏನು ಮಾಡಬೇಕು ಆ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಅಧಿಕಾರಿ ಅದೇ ಕೆಳಗೆ ತಗ್ಸಿದ. ಅಂದ್ರೆ ನನ್ನ ಕ್ಷೇತ್ರದ ಒಂದು ಚಾಟಿ ಬೀಸಿದೆ. ನಾನು ಖುಷಿ ಇರ್ಲಿ, ಯಾಕಂದ್ರೆ ನಿಮ್ಮನ್ನು ಎಲ್ಲಿ ಚೂಟಾಕತ್ತಾರಂತ ನನಗೆ ಭಾಳ ಚಂದ ಗೊತ್ತೈತಿ. ಅದು ಎಲ್ಲಿ ಏನು ಮಾಡಕತ್ತಾರಂತ ನನಗೆ ಗೊತ್ತೈತಿ. 1076 ಪೋಸ್ಟ್ಗಳನ್ನ ಯಾರು ಇಟ್ಕೊಂಡು ಕೂತಾರ ಅದನ್ನ ಹೆಂಗೆ ಕೆಬರ್ಬೇಕು, ಹೆಗಡೆ ಕೆಬರಾಕತ್ತೇನ ಒಂದು ಬಿಡ್ತಾ ಇಲ್ಲ, ಒಬ್ಬ ಅಧಿಕಾರಿನೂ ಬಿಡ್ತಾ ಇಲ್ಲ. ನಾನು ನನ್ನ ಕ್ಷೇತ್ರಕ್ಕಾಗಿ, ನನ್ನವರಿಗಾಗಿ, ನನ್ನ ಮಕ್ಕಳಿಗಾಗಿ, ಮುಂದೆ ಬ್ರಷ್ ಹಿಡಿಯುವ ನನ್ನ ಅಣ್ಣ ತಮ್ಮಂದರಿಗಾಗಿ. ಇದು ಸತ್ಯ, ನಿಮ್ಮ ಅಂತ ಹೇಳ್ತಾ ಇದ್ದೀನಿ. ಇದು ದೊಡ್ಡ ವೇದಿಕೆ. ಇದು ಸರಸ್ವತಿಯ ತವರೂರು ಮನೆ. ಆತ್ಮೀಯರೇ, ಚಿತ್ರಕಲಾ ಶಿಕ್ಷಣದ ಪುಸ್ತಕ ಹತ್ತಿದೆ. ಅದು ಕೆಲವೇ ದಿನಗಳಲ್ಲಿ ಆ ಆದೇಶಗಳು ಹೊರಬರಬೇಕಾಗಿದೆ. ಇವತ್ತು ಬೆಳಗ್ಗೆ ಕೂಡ ಕೆಲವು ಅಧಿಕಾರಿಗಳು, ಸರ್ಕಾರದ ಕೊಂಡಿಯಾಗಿರ್ತಕ್ಕಂಥ ಕಾರ್ಯದರ್ಶಿಗಳು ಕೂಡ ಫೋನ್ ಮಾಡಿ ಹೇಳಿದರು, ಮೊನ್ನೇನೂ ಫೋನ್ ಮಾಡಿ ಹೇಳಿದರು, ನಿಮಗೆ ಏನು ಚಿತ್ರಕಲಾ ಶಿಕ್ಷಣ ಪುಸ್ತಕ ಬೇಕಂತಿರಲ್ಲ, ಅದಕ್ಕೆ ಮನ್ನಣೆ ಕೊಡಲಿಕ್ಕೆ ನಾವು ಎಲ್ಲ ಮಾಡ್ತೀವಿ ಅಂತಂದರೆ. ಇದು ಒಂದು ಕಡೆ ಆದರೆ, ಇನ್ನು 22 ಪೋಸ್ಟು ಹುದ್ದೆಗಳಿದಾವೆ. ಈಗ ನಮ್ಮಲ್ಲಿ ಏನು ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಮೊನ್ನೆ ದಾವಣಗೆರೆಯಲ್ಲಿ ಆ ಒಂದು ವ್ಯಾಲ್ಯೂಯೇಷನ್ನಲ್ಲಿ ಸನ್ಮಾನ ಮಾಡಿದರು, ತಾವೆಲ್ಲ ನೋಡಿರ್ಬೋದು. ಆ ಅಧಿಕಾರಿ ವರ್ಗಕ್ಕೂ ಕೂಡ ಪ್ರಮೋಷನ್ನಿಗೆ ಫೈಟ್ ಮಾಡಿರೋ ಒಬ್ಬ ವ್ಯಕ್ತಿ. ಟೋಟಲಿ 36 ELಗಳನ್ನು ಕಳ್ಕೊಂಡಿದ್ದೀನಿ, CLಗಳನ್ನು ಕಳ್ಕೊಂಡಿದ್ದೀನಿ. ಆದರೂ ಕೂಡ ಯಾರಿಗೂ ₹1 ಕೊಡಪ್ಪ ಅಂತ ನಾನು ಕೇಳಿಲ್ಲ. 36 EL ಒಂದು ಏನು ಹೋದರೆ ಏನು ತೊಂದರೆ ಆಗ್ತದಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾಕೆ ಗೊತ್ತಾ, ನನ್ನ ಕುಟುಂಬ ಇವತ್ತು ಅನ್ನ ಊಟ ಮಾಡ್ತಾರೆ. ದಯವಿಟ್ಟು ನೆನಪಿರಲಿ ಶಿಕ್ಷಕರೇ, ಇವತ್ತು ಮೃಷ್ಟಾನ್ನ ಮಾಡಿ ಮನೆಯೊಳಗೆ ಹೋದಾಗ ನಿಮ್ಮ ಕುಟುಂಬದ ಜೊತೆಗೆ ನೀವು ಊಟ ಮಾಡ್ತಾ ಇರಬೇಕಾದ್ರೆ ಆ ಅನ್ನದ ಒಂದು ತುತ್ತನ್ನು ತಗೋಬೇಕಾದ್ರೆ ಇವತ್ತು ನಾನು ನನ್ನ ಮನೆಗೆ ಏನು ಲಾಭ ಮಾಡಿದೆ, ಆ ಲಾಭ ಮಕ್ಕಳಿಗೆ ಏನು ಲಾಭ ಮಾಡಿದೆ. ಲಾಭ ಅಂದರೆ ಲಾಭ ಯಾವ ರೀತಿ ಮಕ್ಕಳಿಗೆ ಅದನ್ನು ಹೇಳಿಕೊಟ್ಟೆ. ಒಂದು ಪಿರಿಯಡ್ ಆದರೂ ಹೋಗಿ ಮಕ್ಕಳಿಗೆ ಗೆರೆ ಹಾಕಿಬಿಡಿ. ಎಷ್ಟೋ ಶಿಕ್ಷಕರು ಕೂಡ ತಮ್ಮ ಕಾಯಕವನ್ನು ಬಿಟ್ಟು ಬೇರೆ ಕಾಯಕ ಮಾಡ್ತಾರೆ. ಕಂಪ್ಯೂಟರ್ ವರ್ಕ್ ಮಾಡ್ತಾ ಇದ್ದಾರೆ, ಹೆಡ್ ಮಾಸ್ಟರ್ ಹೇಳಿದ್ರಂತ ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ. ಆ ಥರ ದಯವಿಟ್ಟು ಬೇಡ. ಆದೇಶ ಮಾಡ್ತೀವಿ, ಮಾಡಿಸ್ತೀವಿ, ಮಾಡೇ ತೀರ್ತೀವಿ. ಬಿಡ ಮಗ ಅಷ್ಟು ಮಾತ್ರ ಕರೆ. ಒಳ್ಳೇದಿತ್ತು ಅಂದರೆ ಭಾಳ ಖುಷಿ.